Excel Techno School, ಗುರುವಾಯನಕೆರೆ, ವೇಣೂರು. Admission open now. ಇನ್ನು ಸಂಪುಟ ಪುನರಚನೆಯ ಬೆನ್ನಲ್ಲೇ ಲಾಬಿ ಕೂಡ ಜೋರಾಗಿದೆ. ದೆಹಲಿಯಲ್ಲಿ ಸಚಿವ ಸ್ಥಾನದ ಆಕಾಂಕ್ಷಿಗಳು ಈಗಾಗಲೇ ಲಾಬಿಯನ್ನ ಆರಂಭ ಮಾಡಿದ್ದಾರೆ. ಮುಖ್ಯಮಂತ್ರಿಗಳು ದೆಹಲಿಗೆ ಹೋಗಿ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿ ಮಾಡಿ ಪಟ್ಟಿಯನ್ನ ಫೈನಲ್ ಮಾಡಿಕೊಳ್ಳುವಂತಹ ಟೈಮ್ನಲ್ಲಿ ಆಕಾಂಕ್ಷಿಗಳಿಂದ ಲಾಬಿ ಜೋರಾಗಿದೆ. ಒಂದಿಷ್ಟು ಜನ ಸಚಿವ ಸ್ಥಾನದ ಆಕಾಂಕ್ಷಿಗಳಿದ್ರೆ ಮತ್ತೊಂದಿಷ್ಟು ಜನ ತಮ್ಮ ಸ್ಥಾನವನ್ನ ಉಳಿಸಿಕೊಳ್ಳೋಕೆ ಕಸರತ್ತು ಮಾಡ್ತಿದ್ದಾರೆ. ಸಚಿವ ಸ್ಥಾನ ಕೈತಪ್ಪಿ ಹೋಗದಂತೆ ಕೆಲ ಸಚಿವರು ಕೂಡ ಲಾಬಿ ನಡೆಸುತ್ತಿದ್ದಾರೆ. ಕೈಪಾಳ್ಯದಲ್ಲಿ ದಿಢೀರ್ ಸಂಪುಟ ಸರ್ಕಸ್ ಬೆಳವಣಿಗೆ ರಂಗೇರಿದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಜಗದೀಶ್ ನೀಡ್ತಾ ಹೋಗ್ತಾರೆ. ಜಗದೀಶ್, ಫೈನಲ್ ಪಟ್ಟಿ ಬಹುಶಃ ಇವತ್ತೇ ರೆಡಿಯಾಗುವಂತಹ ಸೂಚನೆ ಕಂಡು ಬರ್ತಾ ಇದೆ. ಮುಖ್ಯಮಂತ್ರಿಗಳು ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿಯಾಗ್ತಿದ್ದಾರೆ. ಬಟ್ ಇದೇ ಟೈಮ್ನಲ್ಲಿ ಒಂದಿಷ್ಟು ಮಂದಿ ಆಕಾಂಕ್ಷಿಗಳು ಡೆಲ್ಲಿನಲ್ಲಿದ್ದಾರಂತೆ, ಮತ್ತೊಂದಿಷ್ಟು ಮಂದಿ ಸಚಿವ ಸ್ಥಾನವನ್ನ ಉಳಿಸಿಕೊಳ್ಳೋಕೆ ಸರ್ಕಸ್ ಮಾಡ್ತಿರೋರು ಡೆಲ್ಲಿನಲ್ಲಿದ್ದಾರಂತೆ. ಯಾರ್ಯಾರಿದ್ದಾರೆ, ಏನೇನಾಗ್ತಾ ಇದೆ ಅಲ್ಲಿ? ವಿದ್ಯಶ್ರೀ, ಒಂದು ಕಡೆ ಸಚಿವ ಸಂಪುಟ ವಿಸ್ತರಣೆ ಮಾಡುವಂತಹ ಚರ್ಚೆಗಳು ನಡೆಯುವಂತಹ ಸಂದರ್ಭದಲ್ಲಿ ಬಹಳಷ್ಟು ಜನ ಈಗಿರುವಂತಹ ಸಚಿವರನ್ನ ಕೈಬಿಟ್ಟು ಹೊಸೊಬ್ಬರಿಗೆ ಏನಂದ್ರೆ ಅವಕಾಶವನ್ನು ಕೊಡ್ತಾರೆ ಅನ್ನುವಂತಹ ವಿಚಾರ ಯಾವಾಗ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಗ್ರಾಸವಾಗುತ್ತೆ, ಆವಾಗಿಂದಲೂ ಸಹಿತ ಬಹಳಷ್ಟು ಜನ ಇರುವಂತಹ ಸಚಿವರಿಗೂ ಸಹಿತ ಕ್ವಶನ್ ಮಾರ್ಕ್ಗಳು ಶುರುವಾಗಿದೆ. ಅಂದ್ರೆ ನಮಗೆ ಸಚಿವ ಸಂಪುಟದಲ್ಲಿ ಮುಂದುವರಿಸ್ತಾರಾ ಇಲ್ವಾ ಅನ್ನುವಂತಹ ಅನುಮಾನಗಳು ಬಹಳಷ್ಟು ಜನ ಸಚಿವರಲ್ಲಿ ಇದೆ. ಜೊತೆಗೆ ಹೊಸದಾಗಿ ಯಾರೆಲ್ಲ ಎಂಟ್ರಿಯನ್ನು ಆಗಬೇಕು ಅವರು ಸಹ ಏನಂದ್ರೆ ನಾವು ಈ ಬಾರಿ ಆದರೂ ಸೇರಲಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಮತ್ತೆ ಸೇರೋದಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂತಹ ಲೆಕ್ಕಾಚಾರದಲ್ಲಿ ತಮ್ಮದೇ ಆದಂತಹ ರೀತಿಯಲ್ಲಿ ಲಾಬಿನ ಮಾಡ್ತಾ ಇದ್ದಾರೆ. ಒಂದು ಕಡೆಗೆ ಈಗಾಗಲೇ ಸಚಿವ ಸಂಪುಟದ ಒಳಗಡೆ ಸೇರ್ಕೊಳ್ಳೋ ಸಲುವಾಗಿ ಅಂದ್ರೆ ಬಹಳಷ್ಟು ಜನ ದೆಹಲಿಯಲ್ಲಿ ಈಗಾಗಲೇ ಬೀಡು ಬಿಟ್ಟಿರುವಂತಹ ಕೆಲಸವನ್ನ ಮಾಡಿದ್ದಾರೆ. ಒಂದ್ ಕಡೆಗೆ ಏನಂದ್ರೆ RV ದೇಶಪಾಂಡೆ ಆಗಿರ್ಬೋದು, ಅದರ ಜೊತೆಗೆ TB ಜಯಚಂದ್ರ ಆಗಿರ್ಬೋದು, ನಾಡಗೌಡರು ಆಗಿರ್ಬೋದು, ಅದರ ಜೊತೆಗೆ BK ಹರಿಪ್ರಸಾದ್ ಆಗಿರ್ಬೋದು, ಇವರೆಲ್ಲರೂ ಸಹ ಏನಂದ್ರೆ ಕಳೆದ 3-4 ದಿವಸಗಳಿಂದ ನಾಡಗೌಡರು ಮತ್ತೆ TB ಜಯಚಂದ್ರ ಅದರ ಜೊತೆಗೆ ಹರಿಪ್ರಸಾದ್ ಅಂತೂ ಅಲ್ಲೇ ಕಳೆದ 3-4 ದಿವಸಗಳಿಂದ ನಿರಂತರವಾಗಿ ಅಲ್ಲೇ ಇದ್ದು ಹೈಕಮಾಂಡ್ ನಾಯಕರ ಭೇಟಿ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆಗೆ ಏನಂದ್ರೆ ಯಾರೆಲ್ಲ ಸೇರ್ಪಡೆ ಆಗಬೇಕು ಅನ್ನುವಂಥವ್ರು ಇದಾರಲ್ಲ, ಈಗ ಅವರು ಸಹ ಏನಂದ್ರೆ ದೆಹಲಿಯತ್ತ ಪ್ರಯಾಣ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಅದರಲ್ಲಿ ಪ್ರಮುಖವಾಗಿರುವಂತವ್ರು ಏನಂದ್ರೆ ಹಂಪನಗೌಡ ಬಾದರ್ಲಿ ಆಗಿರ್ಬೋದು, ಬಸವನಗೌಡ ದದ್ದಲ್ ಆಗಿರ್ಬೋದು, ಅದಾದ್ಮೇಲೆ ವಸಂತ್ ಕುಮಾರ್, ಬಸವನಗೌಡ ಬಾದರ್ಲಿ, ಈ ಟೀಮ್ ಏನಿದೆ ಅಲ್ಲ ಕಳೆದ 4-5 ದಿವಸಗಳಿಂದನೂ ಸಹಿತ ಇಲ್ಲಿ ಲಾಬಿಯನ್ನು ಮಾಡುವಂತಂದ್ರೆ ಕರ್ನಾಟಕದಲ್ಲಿ ಹೈಕಮಾಂಡ್ ನಾಯಕರಿಗೆ ಹೋಗಿ ಭೇಟಿ ಮಾಡೋಕ್ಕಿಂತ ಮುಂಚಿತವಾಗಿ ಸಿದ್ದರಾಮಯ್ಯನವರಿಗೆ ಆಗಿರ್ಬೋದು, DK ಶಿವಕುಮಾರ್ಗೆ ಆಗಿರ್ಬೋದು, ಅವ್ರಿಗೆ ಹೋಗಿ ಭೇಟಿಯನ್ನ ಮಾಡಿ ತಮ್ಮ ಹೆಸರನ್ನ ಪ್ರಸ್ತಾಪ ಮಾಡುವಂತಹ ಮನವಿಯನ್ನು ಮಾಡ್ಕೊಳ್ಳುವಂತಹ ಕೆಲಸವನ್ನ ಮಾಡಿದ್ರು. ಈಗ ಮತ್ತೊಂದು ಹೆಜ್ಜೆ ಮುಂದೆ ಹೋಗಿ ಅವರು ಸಹ ದೆಹಲಿಯತ್ತ ಪ್ರಯಾಣವನ್ನ ಬೆಳೆಸಿದ್ದಾರೆ. ಯಾಕಂದ್ರೆ ಒಂದು ಕಡೆಗೆ ಈಗಾಗಲೇ ನಿನ್ನೆ ಸಂಜೆ ಏನಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆಗೆ DK ಶಿವಕುಮಾರ್ ಆಗಿರ್ಬೋದು ಅಥವಾ ಸುರೇಶ್ ಆಗಿರ್ಬೋದು ಇಬ್ರು ಕೂತ್ಕೊಂಡು ಮಾತುಕತೆ ಆಡಿರುವಂಥದ್ದು ಮತ್ತು ಅದರ ಜೊತೆಗೆ ಇವತ್ತು ಹೈಕಮಾಂಡ್ ನಾಯಕರುಗಳು ಬಹುತೇಕ ಗ್ರೀನ್ ಸಿಗ್ನಲ್ ಕೊಡ್ತಾರೆ ಅನ್ನುವಂತಹ ಚರ್ಚೆ ಯಾವಾಗ ಶುರುವಾಗಿದೆ. ನಾವು ಸಹ ಈ ಬಾರಿಯ ಸಚಿವ ಸಂಪುಟದ ಒಳಗಡೆ ಎಂಟ್ರಿ ಆಗಬೇಕು ಪುನರಚನೆಯ ಸಂದರ್ಭದಲ್ಲಿ ಅನ್ನುವಂತಹ ಲೆಕ್ಕಾಚಾರದಲ್ಲಿ ಅವರು ಲೆಕ್ಕಾಚಾರವನ್ನು ಹಾಕೊಂಡು ಅಲ್ಲಿ ಹೋಗಿ ಏನಂದ್ರೆ ಕೂತ್ಕೊಂಡು ಹೈಕಮಾಂಡ್ ನಾಯಕರ ಭೇಟಿಗೆ ಮನವೊಲಿಸುವಂತಹ ಕೆಲಸಕ್ಕೆ ಏನಂತಾರೆ ಅಪಾಯಿಂಟ್ಮೆಂಟ್ ಕೇಳುವಂತಹ ಕೆಲಸವನ್ನ ಮಾಡಿದ್ದಾರೆ. ಮತ್ತೊಂದು ಕಡೆಗೆ ಈಗಿರುವಂತಹ ಸಚಿವರು ಇದಾರಲ್ಲ ಅವ್ರನ್ನು ಸಹಿತ ಕೈ ಬಿಡ್ತಾರೆ ಅನ್ನುವಂಥದ್ದು. ಯಾಕಂದ್ರೆ ಹೊಸದಾಗಿ ಎಂಟ್ರಿ ಆಗಬೇಕು ಅಂತಂದ್ರೆ ಕೆಲವೊಬ್ಬರನ್ನ ಈ ಬಾರಿ ಕೈ ಬಿಡ್ತಾರೆ, ಆ ಮೂಲಕವಾಗಿ ಹೊಸಬರಿಗೆ ಅವಕಾಶವನ್ನು ಕೊಡ್ತಾರೆ ಅನ್ನುವಂತಹ ಲೆಕ್ಕಾಚಾರದಲ್ಲೂ ಸಹ ಕೆಲವೊಂದು ಇದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಈಗಾಗಲೇ ಅಲ್ಲಿ ಅಂದ್ರೆ ದೆಹಲಿಯಲ್ಲಿ ಬಿಡುವಂತವ್ರು ಯಾರು ಅಂತಂದ್ರೆ ಸಚಿವ ಶಿವಾನಂದ ಪಾಟೀಲ್ ಈಗಾಗಲೇ ದೆಹಲಿಯಲ್ಲಿ ಬಿಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಚಲುವರಾಯ ಸ್ವಾಮಿ ಮತ್ತೆ ಅದರ ಜೊತೆಗೆ RB ತಿಮ್ಮಾಪುರ ಇವತ್ತು ಬೆಳಗ್ಗೆ ದೆಹಲಿಗೆ ಎಂಟ್ರಿಯನ್ನು ಕೊಟ್ಟಿದ್ದಾರೆ. ಅದಾದ್ಮೇಲೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಭೇಟಿಗೆ ಕಾಲಾವಕಾಶವನ್ನು ಕೇಳಿದ್ದಾರೆ. ಬಹುತೇಕ ಏನಂದ್ರೆ ಮಧ್ಯಾಹ್ನ 3 ಗಂಟೆ ಸುಮಾರಿಗೆ ಅವರಿಗೆ ಭೇಟಿಗೆ ಅವಕಾಶವನ್ನು ಸಹಿತ ಕೊಡಲಾಗಿರುವಂತದ್ದು. ಚಲುವರಾಯ ಸ್ವಾಮಿಯು ಸಹ ಏನಂದ್ರೆ ಸಚಿವ ಸಂಪುಟದಲ್ಲಿ ಇರಬೇಕು, ಯಥಾವತ್ತಾಗಿ ಮುಂದುವರಿಬೇಕು ಅನ್ನುವಂತಹ ಕಾರಣಕ್ಕಾಗಿ ಹೈಕಮಾಂಡ್ ನಾಯಕರ ಏನಂದ್ರೆ ಮನವೊಲಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಬಹಳಷ್ಟು ಜನರಿಗೆ ಒಂದ್ ಕಡೆಗೆ ಆತಂಕ ಶುರು ಆದ್ರೆ ಮತ್ತಷ್ಟು ಜನರಿಗೆ ಏನಂದ್ರೆ ಸಚಿವ ಸಂಪುಟದಲ್ಲಿ ಈ ಬಾರಿ ಆದ್ರೂ ನಮಗೆ ಅವಕಾಶ ಸಿಗುತ್ತಾ ಇಲ್ವಾ ಅನ್ನುವಂತಹ ಕ್ವಶನ್ ಮಾರ್ಕ್ ಇದೆ. ಬಹುತೇಕ ಇವತ್ತು ಸಂಜೆಯ ಒಳಗಡೆ ಸಚಿವ ಸಂಪುಟದ ಅಂದ್ರೆ ಪ್ಲಸ್ ಅಂಡ್ ಮೈನಸ್ಗಳು ನಡೆಯುತ್ತಲ್ಲ, ಆ ಸಂದರ್ಭದಲ್ಲಿ ಇವರಿಗೆ ಇರುವಂತಹ ಕುತೂಹಲ ಮತ್ತೆ ಆತಂಕ ಎರಡೂ ಸಹ ಏನಂದ್ರೆ ನಮ್ಮ ಕಡೆಯಿಂದ ಆಗುವಂತಹ ಕೊನೆ ಹಂತದ ಪ್ರಯತ್ನಗಳೇನಿದಾವಲ್ಲ ಆ ಕೊನೆ ಹಂತದ ಪ್ರಯತ್ನಗಳನ್ನ ಮಾಡಿದ್ರೆ ನಾವು ಉಳ್ಕೊಳ್ಬಹುದು ಅಂತ ಕೆಲವೊಬ್ರು ಆದ್ರೆ ಇನ್ನೊಬ್ರು ನಾವು ಸೇರ್ಪಡೆ ಆಗ್ಬೋದು ಅನ್ನುವಂತಹ ಲೆಕ್ಕಾಚಾರದಲ್ಲಿ ದೆಹಲಿಯಲ್ಲಿ ಹೋಗಿ ಕೂತ್ಕೊಂಡು ಬೀಡ್ಬಿಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಇಷ್ಟೆಲ್ಲ ಏನಂದ್ರೆ ಈಗ ಅಲ್ಲಿರುವಂತವ್ರು ಆದ್ರೆ ಮತ್ತೇನಂದ್ರೆ ಬಹಳಷ್ಟು ಜನ CM ಜೊತೆಗೆ ಏನಂದ್ರೆ ಜಗದೀಶ್, ಸಂಪುಟ ಪುನರ್ರಚನೆ ಯಾವುದರ ಆಧಾರದ ಮೇಲೆ ಆಗಬಹುದು ಅಂತ ಹೇಳಿ, ಹಿರಿತನದ ಆಧಾರದ ಮೇಲ, ಪರ್ಫಾರ್ಮೆನ್ಸ್ ಆಧಾರದ ಮೇಲ, ಅಥವಾ ಜಾತಿ ಸಮೀಕರಣದ ಆಧಾರದ ಮೇಲ, ಅಥವಾ ಮುಂಬರುವಂತಹ ಎಲೆಕ್ಷನ್ 2 ವರ್ಷ ಬಾಕಿ ಇದೆ, ಇನ್ನು ಬರುವಂತಹ ಚುನಾವಣಾ ವರ್ಷ, ಹಾಗಾಗಿ ಅದನ್ನ ಗಮನದಲ್ಲಿ ಇಟ್ಕೊಂಡು ಮಾಡ್ತಾರಾ ಅಥವಾ ಸಿದ್ದರಾಮಯ್ಯ DK ಶಿವಕುಮಾರ್ ಬಣ ಎರಡು ಬಣ ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಕಾಂಗ್ರೆಸ್ನಲ್ಲಿ, ಅದರ ಆಧಾರದ ಮೇಲೆ ಸಚಿವ ಸಂಪುಟ ಪುನರ್ರಚನೆ ಆಗುತ್ತಾ, ಯಾವ ಮಾನದಂಡದ ಮೇಲೆ ಆಗುತ್ತೆ ಅಂತ ಹೇಳಿ ಜಗದೀಶ್?
ವಿದ್ಯಶ್ರೀ ಈ ಬಾರಿಯ ಸಚಿವ ಸಂಪುಟದ ಸಂದರ್ಭದಲ್ಲಿ ಬಹಳಷ್ಟು ಗಮನಿಸಬೇಕಾಗಿರೋದು ಏನಂತಂದ್ರೆ, ಈ ಹಿಂದೆ ಬಹಳಷ್ಟು ಜನ ಹಿರಿಯ ನಾಯಕರುಗಳಿಗೆ ಏನಂದ್ರೆ ಯಾವುದೇ ಕಾರಣಕ್ಕೂ ಸಚಿವ ಸಂಪುಟದಲ್ಲಿ ತೆಗೆದುಕೊಂಡಿರಲಿಲ್ಲ. ಅವರಿಗೆಲ್ಲರಿಗೂ ಸಹ ಬಹಳಷ್ಟು ಬಾರಿ ಏನಂದ್ರೆ ಹೇಳಿರುವಂತದ್ದು, ನಿಮಗೆ ಮುಂದಿನ ಬಾರಿ ನಾವು ಸಚಿವ ಸಂಪುಟ ವಿಸ್ತರಣೆ ಸಂದರ್ಭದಲ್ಲಿ ಅಥವಾ ಪುನರಚನೆ ಸಂದರ್ಭದಲ್ಲಿ ನಿಮಗೆ ಅವಕಾಶವನ್ನ ಕೊಡ್ತೀವಿ ಅಂತ. ಫಾರ್ ಎಕ್ಸಾಂಪಲ್ BK ಹರಿಪ್ರಸಾದ್ ಆಗಿರ್ಬೋದು, ಅದ್ರ ಜೊತೆಗೆ RV ದೇಶಪಾಂಡೆ ಆಗಿರ್ಬೋದು, ಈ ಎಲ್ಲಾ ನಾಯಕರುಗಳಿದಲ್ಲ, ಈ ಎಲ್ಲಾ ನಾಯಕರುಗಳು ಸಹ ಸಚಿವ ಸಂಪುಟದ ಪುನರಚನೆಯ ಸಂದರ್ಭಕ್ಕೆ ಕಾಯ್ಕೊಂಡು ಕೂತ್ಕೊಂಡಿದ್ದಾರೆ. ಈ ಬಾರಿಯೂ ಆಗಿಲ್ಲ ಅಂತಂದ್ರೆ ಅವರ ಕಳೆದ ಬಾರಿಯ ಅಸಮಾಧಾನ ಇತ್ತಲ್ಲ, ಈ ಬಾರಿ ಮತ್ತಷ್ಟು ಭುಗಿಲೇಳುವಂತಹ ಸಾಧ್ಯತೆಗಳಿರ್ತವೆ. ಹಾಗಾಗಿ ಕೆಲವೊಬ್ಬರಿಗೆ ಹಿರಿಯ ನಾಯಕರುಗಳಿಗೆ ತೆಗೆದುಕೊಳ್ಳುವಂತಹ ಲೆಕ್ಕಾಚಾರಗಳಿದ್ದಾವೆ. ಮತ್ತೊಂದು ಕಡೆಗೆ ಜಾತಿಯ ವಿಚಾರವಾಗಿ ಮತ್ತೆ ಪ್ರಾಂತ್ಯದ ವಿಚಾರವಾಗಿ, ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂತಂದ್ರೆ, ಜಾತಿಯ ವಿಚಾರದಲ್ಲಿ ಏನಾದರೂ ಈ ಬಾರಿ ಲಿಂಗಾಯತರಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಅವಕಾಶವನ್ನು ಕೊಡಲಿಲ್ಲ ಅಂತಂದ್ರೆ ಅಲ್ಲಿ ಬಹಳಷ್ಟು ಬೇರೆಯ ಮೆಸೇಜ್ ಪಾಸ್ ಮಾಡುವಂತಹ ಸಾಧ್ಯತೆಗಳಿರ್ತವೆ. ಹಾಗಾಗಿ ಆ ಒಂದು ಲೆಕ್ಕಾಚಾರದಲ್ಲಿ ನೋಡ್ಕೊಳ್ಳಲಾಗ್ತಾ ಇದೆ. ಮತ್ತೆ ಪ್ರಾಂತ್ಯದ ವಿಚಾರದಲ್ಲಿ ಈಗ ಹೈದರಾಬಾದ್ ಕರ್ನಾಟಕ ಅಂದ್ರೆ ಕಲ್ಯಾಣ ಕರ್ನಾಟಕ ಆಗಿರ್ಬೋದು, ಉತ್ತರ ಕರ್ನಾಟಕ ಆಗಿರ್ಬೋದು, ಅದರಲ್ಲೂ ಸ್ಪೆಷಲಿ ಬೆಳಗಾವಿಯ ವಿಚಾರದಲ್ಲಿ ಲಕ್ಷ್ಮಣ ಸವದಿ ಅವರಿಗೆ ಏನಂದ್ರೆ ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ, ಪಕ್ಷಕ್ಕೆ ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ಏನಂದ್ರೆ ನಿಮಗೆ ಸಚಿವ ಸ್ಥಾನವನ್ನು ಕೊಡ್ತೀವಿ ಅನ್ನುವಂತಹ ಭರವಸೆಯನ್ನು ಕೊಟ್ಟಿದ್ರು ಅಂತ ತೆರೆಮರೆಯಲ್ಲಿ ಆಗಿರ್ತಕ್ಕಂಥದ್ದು. ಮತ್ತೆ ಬಾದರ್ಲಿ ಆಗಿರ್ಬೋದು, ಹಂಪನಗೌಡ ಆಗಿರ್ಬೋದು, ಏನಂದ್ರೆ ಇವರೆಲ್ಲರಿಗೂ ಸಹ ಏನಂತಂದ್ರೆ ಕೆಲವೊಂದು ಏನಂದ್ರೆ ಭರವಸೆಯನ್ನ ಈ ಹಿಂದೆಯೇ ಕೊಡಲಾಗಿತ್ತು. ಅವರಿಗೆ ಈ ಬಾರಿ ಏನಾದರೂ ತೆಗೆದುಕೊಳ್ಳಲಿಲ್ಲ ಅಂತಂದ್ರೆ ಸಚಿವ ಸಂಪುಟದಲ್ಲಿ ಅದು ಮತ್ತಷ್ಟು ಬೇಗುವುದಕ್ಕೆ ಕಾರಣ ಆಗುತ್ತೆ. ಅದರ ಜೊತೆಗೆ ಹೊಸ ಟೀಮ್ಗೂ ಸಹ ಅವಕಾಶವನ್ನು ಕೊಡಬೇಕಾಗುತ್ತೆ. ಇದೆಲ್ಲವೂ ಸಹಿತ ಪಕ್ಷದ ಒಳಗಡೆ ನಡೆಯುವಂತಹ ಚರ್ಚೆಗಳಾದರೆ, ಮತ್ತೆ ಗುಂಪುಗಾರಿಕೆಯ ವಿಚಾರದಲ್ಲಿ, ಬಣಗ ರಾಜಕೀಯ ವಿಚಾರದಲ್ಲಿ ನೋಡ್ತಾ ಹೋದ್ರೆ ಒಂದು ಸಿದ್ದರಾಮಯ್ಯನ ಬಣ ಮತ್ತೆ ಇನ್ನೊಂದು ಕಡೆಗೆ ಅಂದರೆ DK ಶಿವಕುಮಾರ್ ಅವರ ಬಣ ಈ ಬಾರಿಯ ಸಚಿವ ಸಂಪುಟದ ಪುನರ್ರಚನೆ ಸಂದರ್ಭದಲ್ಲಿ ಎರಡೂ ತಂಡಗಳು ಸಹ ತಮ್ಮದೇ ಆದಂತಹ ರೀತಿಯಲ್ಲಿ ಏನಂದ್ರೆ ಒತ್ತಡವನ್ನು ಹಾಕುವಂತಹ ಕೆಲಸವನ್ನ ಮಾಡ್ತವೆ. ಮತ್ತೆ ತಮಗೆ ಬೇಕಾಗಿರ್ತಕ್ಕಂತಹ ಶಾಸಕರಿಗೆ ಏನಂದ್ರೆ ಸಚಿವ ಸಂಪುಟ ಪುನರ್ರಚನೆ ಸಂದರ್ಭದಲ್ಲಿ ಹೆಸರನ್ನು ಸೇರ್ಪಡುವ ಮಾಡುವಂತಹ ಕೆಲಸವನ್ನ ಮಾಡ್ತವೆ. ಆ ಸಂದರ್ಭದಲ್ಲೂ ಸಹಿತ ಬಹಳಷ್ಟು ಲಾಬಿಗಳು ನಡೀತವೆ. ಹಾಗಾಗಿ ಈ ಬಾರಿಯ ಪರ್ಮುಟೇಷನ್ ಮತ್ತೆ ಕಾಂಬಿನೇಷನ್ ನೋಡ್ತಾ ಹೋದ್ರೆ ಸಚಿವ ಸಂಪುಟ ಪುನರಚನೆ ಸಂದರ್ಭದಲ್ಲಿ ಬಹಳಷ್ಟು ವಿಚಾರದಲ್ಲಿ ಆಯ್ಕೆಗಳನ್ನು ಸೆಲೆಕ್ಟ್ ಮಾಡುವಂತಹ ಕೆಲಸಗಳಾಗುತ್ತೆ. ರೈಟ್, ಥ್ಯಾಂಕ್ ಯು ಜಗದೀಶ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.